ಕೃಷ್ಣಾರ್ಜುನರು ಕಾಂಡವವನದಲ್ಲಿ ಅಗ್ನಿಯನ್ನು ತೃಪ್ತಿಪಡಿಸಿ ತಮ್ಮ ತಂಗುದಾಣಕ್ಕೆ ಹಿಂತಿರುಗುವಾಗ ಮಯನು ದಾರಿಯಲ್ಲಿ ಕಾದು ಕುಳಿತುಕೊಂಡಿದ್ದನು. ಅವರನ್ನು ಕಂಡ ಮಯನು, ನಿಮ್ಮಿಂದ ಜೀವದಾನ ಪಡೆದ ಅಸುರ ಶಿಲ್ಪಿ ನಾನು. ನಿಮಗೆ ಏನಾದರೊಂದು ರೀತಿಯಲ್ಲಿ ಕೃತಜ್ಞತೆಯನ್ನು ತೋರಿಸಬೇಕೆಂದು ನನ್ನ ಅಪೇಕ್ಷೆಯಾಗಿದೆ. ದಯವಿಟ್ಟು ಅನುಜ್ಞೆ ಮಾಡಿ ಎಂದು ಬೇಡಿಕೊಂಡನು. ಅರ್ಜುನ ನಕ್ಕು, ನಾನು ಮಾಡುವ ಯಾವುದೇ ಕಾರ್ಯಕ್ಕೂ ಪ್ರತಿಫಲ ಅಪೇಕ್ಷಿಸುವುದಿಲ್ಲ ಎಂದು ಎಷ್ಟು ಹೇಳಿದರೂ ಕೂಡ ಪುನಃ ಪುನಃ ಬೇಡಿಕೊಂಡನು. ಹಾಗಾಗಿ ಅರ್ಜುನನು, ಹಾಗಿದ್ದರೆ ಕೃಷ್ಣನಿಗೆ ಪ್ರೀತಿಯಾಗುವಂತಹದ್ದು ಏನಾದರೂ ಮಾಡು, ಅದರಿಂದ ನನಗೂ ಪ್ರೀತಿಯಾಗುವುದು ಎಂದು ಹೇಳಿದನು. ಮಯನು ಕೃಷ್ಣ ಏನೆಂದು ಹೇಳುವನು ಎಂದು ನಿರೀಕ್ಷಿಸುತ್ತಿದ್ದನು. ಸ್ವಲ್ಪ ಹೊತ್ತು ಯೋಚಿಸಿದ ಕೃಷ್ಣನು, ನೀನು ಶಿಲ್ಪಿ ಎಂದು ಹೇಳತೊಡಗಿದ್ದೀಯೆ. ಯುಧಿಷ್ಠಿರನು ನನಗೆ ಪ್ರಿಯನಾದವನು. ಅವನಿಗಾಗಿ ಅರಮನೆಯೊಂದನ್ನು ನಿರ್ಮಿಸು. ಅದು ಲೋಕೈಕ ವಿಶಿಷ್ಟವಾಗಿದ್ದು ಎಲ್ಲರೂ ನೋಡಿ ಅಚ್ಚರಿಪಡುವಂತೆ ಇರಲಿ. ಇದರಿಂದಾಗಿ ನನಗೂ ಮತ್ತು ಅರ್ಜುನನಿಗೂ ಸಂತೋಷವಾಗುವುದು ಎಂದನು. ಮಯನಿಗೆ ಸಂತೋಷ ಸಂಭ್ರಮಗಳಾದವು. ಯುಧಿಷ್ಠಿರನ ವಿಶಿಷ್ಟ ಸಭೆಯನ್ನು ಕಲ್ಪಿಸತೊಡಗಿದನು. ಅವರೆಲ್ಲ ಇಂದ್ರಪ್ರಸ್ಥಕ್ಕೆ ಬಂದು ಯುಧಿಷ್ಠಿರನನ್ನು ಕಂಡರು. ಅವನು ಮಯನನ್ನು ಆದರಿಸಿ ಸನ್ಮಾನಿಸಿದನು. ಮಯನು ಕೃಷ್ಣ ಮತ್ತು ಪಾಂಡವರ ಜೊತೆಗೆ ಅರಮನೆಯ ರೂಪುರೇಷೆಗಳ ಕುರಿತು ಚರ್ಚಿಸಿದನು. ಶುಭ ಮುಹೂರ್ತದಲ್ಲಿ ಮಯ ಸಭೆಯು ನಿರ್ಮಾಣದ ಕೆಲಸವು ಆರಂಭವಾಯಿತು. ಕೃಷ್ಣನು ತಾನು ದ್ವಾಪರೆಯನ್ನು ಬಿಟ್ಟು ಬಹುಕಾಲವಾಯಿತೆಂದು ಹೇಳಿ ಯುಧಿಷ್ಠಿರನ ಅಪ್ಪಣೆಯನ್ನು ಪಡೆದನು. ಅವನು ದ್ವಾರಕೆಗೆ ಹಿಂತಿರುಗುತ್ತಿರುವುದಕ್ಕೆಂದು ರಥ ಏರುವಾಗಲೆಲ್ಲ ತಮ್ಮ ಪ್ರೀತಿ ಗೌರವ ತೋರಿಸುವುದಕ್ಕಾಗಿ ಸಾರಥಿಯಾದ ದಾರುಕನನ್ನು ಇಳಿಸಿ ಯುಧಿಷ್ಠಿರನು ತಾನೇ ಸ್ವಲ್ಪ ದೂರ ಸಾರಥಿಯಾಗುವನು. ಭೀಮಾರ್ಜುನರು ಅಕ್ಕಪಕ್ಕದಲ್ಲಿ ನಿಂತು ಕೃಷ್ಣನಿಗೆ ಚಾಮರವ ಬೀಸುತ್ತಿದ್ದರು. ನಕುಲ ಸಹದೇವರು ಅವನ ತಲೆಯ ಮೇಲೆ ಶ್ವೇತ ಛತ್ರವನ್ನು ಹಿಡಿದಿರುವರು. ನಗರವನ್ನು ದಾಟಿದ ಮೇಲೆ ಇಳಿದು ರಥವು ಕಣ್ಮರೆಯಾಗುವವರೆಗೂ ನಿಂತು ನೋಡುವರು. ಅನಂತರ ಕೃಷ್ಣನನ್ನು ಮನಸ್ಸಿನ ತುಂಬ ತುಂಬಿಕೊಂಡು ಹಿಂತಿರುಗುವರು. ಸ್ವಲ್ಪ ಕೆಲಸವಾದ ಮೇಲೆ ಅರ್ಜುನನ ಬಳಿಗೆ ಬಂದ ಮಯನು, ಕೈಲಾಸ ಪರ್ವತದಲ್ಲಿ ಬಿಂದು ಸರಸ್ಸೆಂಬ ಸರೋವರದಲ್ಲಿ ನಾನು ನನ್ನ ರತ್ನ ಭಂಡಾರವನ್ನಿಟ್ಟಿರುವೆನು. ಈ ಸಭೆಯ ನಿರ್ಮಾಣದಲ್ಲಿ ಆ ರತ್ನಾಭರಣಗಳನ್ನು ಬಳಸಬೇಕೆಂದಿರುವೆನು. ಅಲ್ಲದೆ ಭೀಮನಿಗೆ ಇಷ್ಟವಾಗುವಂತಹ ಗದೆಯೂ ಅರ್ಜುನನಿಗೆ ಇಷ್ಟವಾಗುವಂತಹ ದೇವದತ್ತ ಎನ್ನುವ ಶಂಖವು ನನ್ನಲ್ಲಿರುವುದು. ಅಲ್ಲಿಗೆ ಹೋಗಿ ಅವುಗಳನ್ನು ತರುವೆನು ಎಂದು ಹೇಳಿ ಹೊರಟು ಹೋದನು. ಬಿಂದು ಸರಸ್ ಎಂದರೆ ಶಿವನ ಜಟೆಯಿಂದ ಹನಿ ಹನಿಯಾಗಿ ನೀರು ಹೊರಹೊಮ್ಮುವ ಜಾಗ. ಇಲ್ಲಿಂದ ಗಂಗೆಯು ಪಶ್ಚಿಮಕ್ಕೆ ಮತ್ತು ಪೂರ್ವಕ್ಕೆ ಮೂರು ಮೂರು ಸೀಳುಗಳಾಗಿಯೂ 7ನೆಯ ಸೀಳಾಗಿ ಭಗೀರಥನು ಕರೆದೊಯ್ದಲ್ಲಿ ಹರಿದಳು. ಇದು ನರನಾರಾಯಣರು ತಪಸ್ಸು ಮಾಡಿದ ಪವಿತ್ರ ಸ್ಥಳವೂ ಹೌದು. ಇಲ್ಲಿಗೆ ಮಯನು ತನಗೆ ಬೇಕಾದದ್ದೆಲ್ಲವನ್ನೂ ಸಹಸ್ರಾರು ಅನುಚರರ ಮೇಲೆ ಹೊರಿಸಿಕೊಂಡು ಇಂದ್ರಪ್ರಸ್ಥಕ್ಕೆ ಹಿಂತಿರುಗಿದನು. ಇದು ಮುಂದುವರಿಯುವುದು.